ಒಂದು ಅವನ ಅಪ್ಲಿಕೇಶನ್ ಹಾಕಿದ್ಮೇಲೆ ಪ್ರತಿಯೊಂದು ಆಸ್ತಿಗೂ ಕೂಡ ನಮ್ಮ ಕಾರ್ಪೊರೇಷನ್ ಅಧಿಕಾರಿಗಳು ವಿಡಿಯೋ ಮತ್ತು ಫೋಟೋಗ್ರಾಫ್ ತೆಗೆದುಕೊಂಡು ಎಲ್ಲ ದಾಖಲೆಗಳನ್ನ ಅವರು ಅಪ್ಲೋಡ್ ಮಾಡ್ತಾರೆ ವಿತ್ ಫೋಟೋಗ್ರಾಫ್ಸ್. ಯಾರು ಮಾಲೀಕರಿದ್ದಾರೆ ಆ ಮಾಲೀಕರನ್ನ ಮನೆ ಮುಂದೆನೇ ನಿಲ್ಲಿಸ್ಬಿಟ್ಟು ಅವ್ರ ಆಸ್ತಿ ಮಾಲೀಕರನ್ನ ಇಟ್ಕೊಂಡು ಅವರು ದಾಖಲೆಗೆ ತೆಗೆದುಕೊಂಡು ಬರ್ತಾರೆ. ನಾಳೆ ಬೆಳಗ್ಗೆ ಯಾರ್ದೋ ದಾಖಲೆಗೆ ಯಾರೋ ನಿಂತ್ಕೊಂಡ್ರು ಏನು ಮಾಡಿದ್ರು ಅನ್ನೋದು ಬೇಡ ಅಂತೇಳಿ ಅದನ್ನ ಜನರಿಗೆ ರೀಚೆಕ್ ಮಾಡ್ಕೊಳ್ಳಿಕ್ಕೂ ಕೂಡ ಅದಕ್ಕೂ ಕೂಡ ಅಬ್ಜೆಕ್ಷನ್ ಕರೀಲಿಕ್ಕೆ ಯಾವ್ದಾದ್ರು ಅಬ್ಜೆಕ್ಷನ್ ಮಾಡ್ಲಿಕ್ಕೆ ಮಾಡ್ತೇವೆ. ಆದ್ರೆ ಸರ್ಕಾರದ ಜಾಗ ಇಲ್ಲ ಅಂದ್ರೆ PTCL ಜಾಗ ಕೇಸ್ಗಳು ಲಿಟಿಗೇಷನ್ ಇದಕ್ಕೆ ಯಾವುದು ಸಂಬಂಧ ಇಲ್ಲ. ವಿ ವಿಲ್ ನಾಟ್ ಎಂಟರ್ಟೈನ್ ಗವರ್ಮೆಂಟ್ ಪ್ಲೇಸಸ್. ಅದೇ ಬೇರೆ, ಅದು ಬೇರೆ 94C ಏನಿದೆ ಅದು ಬೇರೆ ವಿಚಾರ. ಇಲ್ಲಿ ನಾವು ರೆವಿನ್ಯೂ ಮತ್ತು ಮಾಲೀಕರು ಸ್ವಂತ ಮಾಲೀಕರಿಗೆ ಕನ್ವರ್ಷನ್ ಇಲ್ಲದೆ ಇರ್ಬೋದು, ರೆವಿನ್ಯೂ ಜಾಗ ಇರ್ಬೋದು, ಆ ಜಾಗದಲ್ಲಿ ಯಾವ ರಿಜಿಸ್ಟ್ರೇಷನ್ ಆಗಿದೆ, ಪಂಚಾಯತಿಗಳಲ್ಲಿ ಹಳೆ ಪಂಚಾಯತಿ ಅಂತೇಳಿ ರಿಜಿಸ್ಟ್ರೇಷನ್ ಆಗಿದೆ, ಅವ್ರಿಗೆ ಮಾತ್ರ ಇದು ಅನ್ವಯಿಸ್ತದೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಈಗಾಗಲೇ ನಾನು ಆಗಲೇ ಹೇಳ್ದಂಗೆ ನಮ್ಮ ಫ್ರಂಟ್ ಸೈಡ್ ಪಬ್ಲಿಕ್ ರೋಡು ಪ್ರೈವೇಟ್ ರೋಡು ಅದಕ್ಕೆ ಕನ್ವರ್ಟ್ ಮಾಡಲಿಕ್ಕೆ ಪಬ್ಲಿಕ್ ರೋಡ್ ಆಗಿ ಪ್ರೈವೇಟ್ ರೋಡ್ ಅಂತ ಇದ್ರೂ ಕೂಡ ಪಬ್ಲಿಕ್ ರೋಡ್ ಆಗಿ ಕನ್ವರ್ಟ್ ಮಾಡ್ಲಿಕ್ಕೂ ಕೂಡ ಇದಕ್ಕೆ ಎಲ್ಲಾ ವ್ಯವಸ್ಥೆಯನ್ನ ಮಾಡ್ತಾ ಇದೀವಿ. ಅರ್ಜಿ ಸಲ್ಲಿಸಕ್ಕೆ ಇದು ಶುಲ್ಕ ಏನಿಲ್ಲ, ಬರೀ 500% ರಿಜಿಸ್ಟ್ರೇಷನ್ 500 rupees. 500 rupees at 20 gunta and above the 500 is that. 20 gunta ಇದು ಸದ್ಯಕ್ಕೆ 20 gunta below 0 ಅಂತ ಹೇಳ್ತಾರೆ. 20 gunta and above the 500 ಹೇಳ್ತಾರೆ. 500 ರೂಪಾಯಿ ಎಲ್ಲರಿಗೂ, ಯಾಕೆಂದ್ರೆ ಅವ್ನು ದಾಖಲೆ ಇರ್ಲಿ, ಅವ್ನು ದುಡ್ಡು ಕಟ್ಟಿದ್ದಾನೆ ಅಂತ ಆನ್ಲೈನ್ ಅಲ್ಲೇ ಆ 500 ರೂಪಾಯಿ ಕಟ್ಬೇಕಾದ್ರೂ ದಾಖಲೆ ಕಟ್ಬೇಕು. ಯಾಕೆಂದ್ರೆ ಸುಮ್ನೆ ನಾವು ಬರೀ ಫೀ ಇಟ್ಕೊಂಡು ಅವನು ನಮ್ಗೆ 500 ರೂಪಾಯಿ ಮುಖ್ಯ ಅಲ್ಲ, ಇದಕ್ಕೊಂದು ಪ್ರೊಸೆಸಿಂಗ್ ಫೀಸ್ ಅಂತಾರು ಕೂಡ ಒಂದು ಇಡಬೇಕು ಅಂತ ಅದಕ್ಕೊಂದು ಅವಕಾಶ. ಇಲ್ಲಾಂದ್ರೆ ಯಾರು ದುಡ್ಡು ಕೇಳೋದು ಮಾಡೋದು ಇವೆಲ್ಲ ಜಾಸ್ತಿ ಮಾಡೋದು ಇವೆಲ್ಲ ಮಾಡ್ತಾರೆ. ಅದಕ್ಕೆ ಒಂದು ದಾಖಲೆಗೆ ಒಂದು 500 ರೂಪಾಯಿ ಅಂತ ನಾವು ಇಡ್ತಾ ಇದೀವಿ. ಇದಕ್ಕೆ ಫಸ್ಟ್ ಅವನು ರಿಜಿಸ್ಟರ್ ಮಾಡ್ಕೊಳ್ಬೇಕಾರೆ ಅದನ್ನು ಆನ್ಲೈನ್ ಅಲ್ಲಿ ಇದಕ್ಕೆ ಹೋಗಿ ಬೇಕಾದ್ರೆ ಅವನು ಅಲ್ಲಿ 2 ಅಕೌಂಟ್ ಓಪನ್ ಮಾಡಿರ್ತೀವಿ, ಅದಕ್ಕೆ ಏನ್ ಬೇಕೋ ವ್ಯವಸ್ಥೆನ ಮಾಡ್ಕೊಳ್ಳಿಕ್ಕೆ ಒಂದು ಅವಕಾಶ ಇದೆ. ಆನ್ಲೈನ್ ನಗರದ ನಿಗಮದಿಂದ ಇದನ್ನ ನಾವು ಈಗಾಗಲೇ ಹೇಳಿದ್ವಿ, ಕಾರ್ಪೊರೇಷನ್ಗಳು ಸೈಟ್ ನ ಪರಿಶೀಲನೆ ಮಾಡ್ತೀವಿ. ಅರ್ಹತೆ ಪ್ರಕಾರ ನಾವು ಅನುಮೋದನೆಯನ್ನ ನಾವು ಕೊಡ್ತಾ ಇದೀವಿ. ಆಮೇಲೆ ಅನ್ವಯಿಸುವಂತ 5% ಏನ್ ನಾವು ಹೇಳ್ತಾ ಇದ್ದೀವಿ ಗೈಡೆನ್ಸ್ ವ್ಯಾಲ್ಯೂ, ಅದನ್ನ ಪಾವತಿ ಮಾಡಲಿಕ್ಕೂ ಅವಕಾಶ ಮಾಡಿಕೊಡ್ತಾ ಇದೀವಿ. ಫಸ್ಟ್ 100 ಡೇಸ್ಗೆ ಈ 5% ನಾವು ಇಟ್ಟಿರ್ತೀವಿ. ಅದಾದ್ಮೇಲೆ ರೇಟು ಜಾಸ್ತಿ ಆಗ್ಬೇಕಾಗ್ಬೋದು. ನಾನು ಇಷ್ಟು ಅಂತ ನಾನು ಹೇಳಕ್ ಹೋಗುದಿಲ್ಲ, ರೇಟ್ ಜಾಸ್ತಿ ಆಗ್ಬೋದು. ಈ 100 ದಿನದೊಳಗಡೆ ಎಲ್ಲರೂ ಕೂಡ ನಾಗರಿಕರು ಈ ಅವಕಾಶವನ್ನ ತಾವು ಉಪಯೋಗಿಸ್ಕೊಳ್ಬೇಕು ಅಂತ ಹೇಳಿ ತಮ್ಮೆಲ್ಲ ಮಾಧ್ಯಮ ಸ್ನೇಹಿತರ ಮುಖಾಂತರ ನಾನು ಇದನ್ನ ಘೋಷಣೆ ಮಾಡ್ತಾ ಇದ್ದೀನಿ. ನಾನು ಮನವಿಯನ್ನು ನಾನು ಮಾಡ್ತಾ ಇದ್ದೇನೆ. ವೆರಿಫಿಕೇಶನ್ಗೆ ಅದು ಮಾಡ್ತೀವಿ. ಅವ್ರು ಬರ್ಲಿ ಫಸ್ಟ್, ಅವ್ರಿಗೆಲ್ಲ ಸಪರೇಟ್ ಸ್ಲ್ಯಾಬ್ ಮಾಡ್ತೀವಿ.